ಉಂಟಿತ್ತು. ಆದರೆ ಟೆಸ್ಟ್ ನಲ್ಲಿ ಫೇಲ್ ಆಯಿತು. ಇಲ್ಲ, ಟೆಸ್ಟ್ ನಲ್ಲಿ ಪಾಸ್ ಆಯಿತು. ಆದರೆ ಕಾಂಚನ ಟೆಸ್ಟ್ ಫೇಲ್ ಆಯಿತು. ಕಾಂಚನ ಟೆಸ್ಟ್ ಮಹೇಶ ಎಲ್ಲಾ ಟೆಸ್ಟ್ ನಲ್ಲೂ ಪಟ್ಲಾಸ್ ಬಂದ್ರು 1.5 ಲಕ್ಷ ರೂಪಾಯಿ ಲಂಚ ಕೇಳುತ್ತಾರೆ. ಅಷ್ಟೊಂದು ಹಣ ಈ ಬಡವನ ಹತ್ರ ಎಲ್ಲಿದ್ದ ಬರಬೇಕು? ಮತ್ತೊಂದು ಚಾನ್ಸ್ ಟ್ರೈ ಮಾಡಿ. ಈಗಿನ ಕೈಗಾಲದಲ್ಲಿ ರಾಜಕೀಯ ಎಂಬ ಹಣ ರೈಲು ಹಳಿಯ ಮೇಲೆ ಸಾಗುತ್ತಿರುವಾಗ ಯಾರೇನು ಮಾಡಲು ಸಾಧ್ಯ? ಆಮೇಲೆ ವಿಚಾರ ಮಾಡಿದ್ರಾಯ್ತು. ನೀನು ಮನೆಗೆ ಹೋಗುವ್ಯಾ? ನಿನ್ನ ತಂದೆ ಗದ್ದೆಗೆ ಹೋಗಿದೆ. ಬರೋವರಿಯಾ? ಓಕೆ. ಸಾಕು ಬಿಡಣ್ಣ. ಏನಮ್ಮ ತಂಗಿ, ದಿನಾಲು ಕಟ್ಟಿಗೆ ಎಂದು ಹೊಲಬುತ್ತಿ. 1 ವಾರದಷ್ಟು ಕಟ್ಟಿಗೆ ಹೀಗೆ ಸೀಳಿ ಬಿಡುವೆ. ಅಷ್ಟೇನು ಬೇಕಾಗಿಲ್ಲ ಅಣ್ಣ. ಮೊದಲು ಅಂಗಡಿಗೆ ಹೋಗಿ ಸಕ್ಕರೆ ತೆಗೆದುಕೊಂಡು ಬಾ. ಹೌದೇನಮ್ಮ, ತರುವೆ ತಂಗಿ. ಅಂತೂ ಮಹೇಶ ಮದುವೆಗೆ ಬಂದಿದ್ದಾನೆ. ಹೋಗಣ್ಣ, ಹಾಗೆಲ್ಲ ನನಗೆ ಅನ್ಬೇಡ. ಏ ಕಳ್ಳಿ, ಹಾಗೆಲ್ಲ ನಾಚಬಾರದು. ಈ ಕಟ್ಟಿಗೆ ಕೊಟ್ಟರೆ ಒಳಗಡೆ ಇದೆ. ಹಾಗೆ ಮಹೇಶ್ ಇಲ್ಲಿಗೆ ಬಂದರೆ ಬರಬಹುದು. ಮತ್ತೆ ಬೇರೆಯವರೆಂದು ತಿಳಿದುಕೊಂಡು ಮಾತನಾಡಿಸಿ ಹಾಗೆ ಕಳಿಸಬೇಡ. ಅವನು ಭಾರಿ ಟಿಕ್ಟಾಪ್ನಲ್ಲಿ ಬರ್ತಾನೆ. ಆಯ್ತಣ್ಣ. ರಮೇಶ್, ಯಾರು? ರಮೇಶ್ ಮನೆಯಲ್ಲಿಲ್ಲವೇ? ಇಲ್ಲ. ಸುಮಿತ್ರಾ ಅಂದ್ರೆ ನೀವೇನಾ? ಹೌದು. ನೀವ್ಯಾರು? ನನ್ನ ಹೆಸರು ಮಹೇಶ ಅಂತ. ರಮೇಶ ಬಂದ ಮೇಲೆ ನನ್ನನ್ನು ಭೇಟಿಯಾಗಲು ಹೇಳಿ. ನಿಲ್ಲಿ, ಸ್ವಲ್ಪ ಕಾಫಿ ಕುಡಿದುಕೊಂಡು ಹೋಗುರಂತೆ. ರಮೇಶ ಮನೆಯಲ್ಲಿಲ್ಲದೆ ನಾನು ಇಲ್ಲಿ ನಿಲ್ಲುವುದು ತಪ್ಪಾಗುತ್ತದೆ. ನಮ್ಮ ನನಗೆ ಎಲ್ಲಾ ವಿಷಯವನ್ನು ತಿಳಿಸಿದ್ದಾನೆ. ಹೌದು ಸುಮಿತ್ರಾ, ನಾನು ಬಂದಿದ್ದು ರಮೇಶನ ನೋಡಲಿಕ್ಕಲ್ಲ, ನಿನ್ನನ್ನು ನೋಡಲಿಕ್ಕೆ. ನಿನ್ನ ಮನಸ್ಸು ನನ್ನ ಮದುವೆಯಾಗಲು ಒಪ್ಪಿದೆಯಾ? ಹೌದು, ನನ್ನ ಮನಸ್ಪೂರ್ವಕವಾಗಿ ನಾನು ನಿಮ್ಮನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದೇನೆ. ಸುಮಿತ್ರಾ, ಮದುವೆ ಎನ್ನುವುದು ಹುಡುಗಾಟವಲ್ಲ, ಒಂದು ಗಂಡು ಹೆಣ್ಣಿನ ನಾಟಕದ ಸೂತ್ರಧಾರ. ನಾನು ಒಮ್ಮೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಮೇಲೆ ಮುಗಿದು ಹೋಯಿತು. ನಿನ್ನ ಗುಣ ನಡತೆಯ ಬಗ್ಗೆ ಪರೀಕ್ಷಿಸಲು ಬಂದಿರುವೆ. ಎಂದೆಂದಿಗೂ ನೀನೇ ನನ್ನ ಸಖಿ. ಈ ಬರನ್ಯಾಗ ಶಿವನಪ್ಪಂದ ಮಗನ ಮದುವೆ ಅದಕ್ಕೆ ಮದುವೆ ಮಾಡ್ಸೋಂತ ಬಂದೆ ನೋಡ್ರಿ. ಬಾ, ಎಲ್ಲೆಲ್ಲಿದ್ರಿ? ಆಚಾರ್ಯರು ನಾವು, ಬ್ರಾಹ್ಮಣರು ನಾವು, ತಿರುಪತಿಯಿಂದ ನಾವು ಬಂದವರು. ಆಚಾರ್ಯರು ನಾವು, ಬ್ರಾಹ್ಮಣರು ನಾವು, ತಿರುಪತಿಯಿಂದ ನಾವು ಬಂದವರು. ಗುರಿ ಕೋಳಿ ನಾವು ಇನ್ನೂ ಮುಟ್ಟಲಿಲ್ಲ, ಗುರಿ ಕೋಳಿ ನಾವು ಇನ್ನೂ ಮುಟ್ಟಲಿಲ್ಲ, ವಂದಿಸಿ ನಾವು ಮಾತ್ರ ಬಿಡಲಿಲ್ಲ. ಆಚಾರ್ಯರು ನಾವು, ಬ್ರಾಹ್ಮಣರು ನಾವು, ತಿರುಪತಿಯಿಂದ ನಾವು ಬಂದವರು. ಪುರಾತ್ರ ಮಂತ್ರ ಹೇಳ್ರಿ ಬೇಗ. ತಡಕ ಬಡಕ ಮಾಡ ಮುಂದ ಅವ್ರ ಹೆಸರು ಮಾಡ್ಬಾರ್ದ. ಏನ್ ಮಾಡ್ಬೇಕು ಮಾಡ್ರಿ, ದೂರ ಮತ್ತೇನ್ ಮಾಡಿದ್ರಿ ಮದುವೆ? ಮಾವನವರೇ, ತೆಗೆದುಕೊಳ್ಳಿ ಈ ಒಡವೆಯ. ರಮೇಶ, ಇವನೆಲ್ಲ ಏಕೆ ತಂದಿರುವಪ್ಪ? ನನ್ನ ತಂಗಿಯ ಮದುವೆಗಾಗಿ ಈ ಹಣ್ಣನಾಗಿ ಕೊಡುವ ಬಡವನ ಕಿರುಕಾಣಿಕೆ.
ನಮಗೆಲ್ಲ ಕಣಿಕೆ ಸಾಗರಿಲ್ಲ ಬಾಯಪ್ಪ. ಅಷ್ಟೇ ಹಿಂಗೆ ಕೊಡ್ಬೇಕು ಕಳ್ಕೊಬೇಡ್ರಿ. ಅಲ್ಲ ಹೆಂಗೋ ನಾನು ನೆಪ ಮಾಡ್ಕೊಂಡು ನಮ್ಮ ಸೌಕಾರ್ಗೆ ಹೇಳಿ ಸಂತಿಗೆ ಹೋಗ್ತೀನಿ ಅಂತ ಬಂದಿದ್ದೆ. ಈ ವಿಷಯ ನನಗೆ ಗೊತ್ತಾಯ್ತು ಅಂದ್ರೆ ಸೌಕಾರ ನನ್ನ ಮನೆ ಬಿಟ್ಟು ಹೊರಗೆ ಕಳ್ತಾನೆ. ಆಯ್ತಾಯ್ತು ಶುರು ಮಾಡ್ರೆ. ಮುಂದೆ ಶುರು ಮಾಡ್ತಾ ಭಾಳ ಕೆಲಸ. ತದೇವ ಲಗ್ನಂ ತದಂತು ದೇವ ನಾಯಿ ಸಿರು ಆಚ ಆಚ ಅವ್ರು ಯಾರೋ ಕೊಡು. ಬಲಂತ ಚಂದ್ರ ಬಲಂತ ದೇವ ನಮಗೆ ಪುರೇಂದ್ರ ಅಜ್ಞಾನ ದೇವ ಈ ಕೊಡುತ್ತಿರುವ ಹೊಸ ತೋಡಿಗೆ ಕಲ್ಯಾಣ ವಾಸ್ತ ಓಂ ಈಗ ಊರಾಗಿ ಎಲ್ಲೆಲ್ಲ ತಿಂತಾವಯ್ಯಪ್ಪ ಒಳಗೆ ತಿಂಡಿ ತಿಂಡದ ಅವ್ರ ಹೆಸರು ಹೇಳ್ರಿ. ಮೊದಲು ಜನರು ಹೇಳ್ತಾರ, ಆಮೇಲೆ ಅವ್ರ ಅಮ್ಮರು ಹೇಳ್ತಾರೆ. ಅವರ ನಾಚ್ಕೋಬೇಡ್ರಿ, ನೀವು ಹೇಳ್ರಿ. ಸುಮಿತ್ರಾ ಹಂಗ ಹೇಳ್ಬಾರ್ದು, ಒಗಟಿಟ್ಟು ಹೇಳ್ಬೋದು ಸ್ವಲ್ಪ ನೋಡೋಣ. ಒಗಟಿಟ್ಟು ಹೇಳ್ರಿ, ಹಂಗೆ ಹೆಂಗ್ ಗೊತ್ತಾಗ್ಬೇಕು? ಅವರ ನೀವರ ಒಗಟಿಟ್ಟು ಹೇಳ್ರಿ. ಚಾ ಕಾಸಿ ಕಿತ್ಲಿಗೆ ಸೊಸಿ, ಚಾ ಕಾಸಿ ಕಿತ್ಲಿಗೆ ಸೊಸಿ, ಕುಡಿ ಕುಡಿ ಅಂದ್ರೆ ತಡಿ ತಡಿ ಅಂತಾನೆ ನನ್ನ ಪತಿ ದೇವ ಮಹೇಶ್. ಸೂಪರ್. ನೀವೇನು ಒಗಟಿಕತೆ ಹೇಳಿದ್ರೆ ಏ ಮುಳ್ಳಂಗಿ ಅದು ಚಂದದೇ ಒಗಟಿಟ್ಟು ಹೇಳಿದ್ರೆ ನೀನು ಅವಾಗ ಹೇಳ್ತೀರ ನಾವು ಸಾಮ್ಯಾರ ಮತ್ತೆ ನನಗೆ ನಮ್ಮ ಮಾವನಿಗೆ ಮದುವೆ ಯಾವಾಗ ಮಾಡ್ತಾರೆ ಹೇಳ್ರಲ್ಲ ಬರ್ತವ್ರು. ಬೆಳಗ್ಗೆ ಹೇಳ್ರ ಕರ್ಕೊಂಡು ಹೋಗಿ ಅಲ್ಲಿ ಮಾಡ್ಕೊಂಡು ಏನ ಅಲ್ರಿ ಸ್ವಾಮ್ಯಾರ ನಾವ್ ಹೇಳಿದ್ರೆ ನೀವೊಂದು ಹೇಳ್ತೀರಲ್ಲ. ನಾವು ಹೇಳೋದು ಮದುವೆ ಹೇಳಕತ್ತಿಲ್ಲ. ಹೌದೇನೆ? ಹಂಗಾದ್ರೆ ದೌಡ್ ನಮಗೂ ಮಾಡ್ತಿರಲ್ಲ. ಏನ್ ಮಾಡ್ಸ್ಬೇಕು? ಲಗ್ನ 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 ನಾನೇನೋ ಬೇರೆ ಅನ್ಕೊಂಡ್ಬಿಟ್ಟಿದ್ದೆ ಅಪ್ಪ. ಏನ್ ಬೇಕಾರ ಮಾಡ್ಸೋರು ನೀವು ಬೆಳತಾನೆ ಇದ್ರೆ. ಮತ್ತೆ ನೀವೇನ್ ಹೇಳಿದ್ರೆ ನಾವು ಮುಂದಾಗ ಚಲಾವಣೆ ಮಾಡ್ತಿರ್ತೀವಿ. ನಿಧಾನ ಏನೋ ಮಾಡಕ್ ಹೋಗಿ ಏನೋ ಮಾಡಿರಿ ಮತ್ತೆ ಅವ್ರು ಮುಗಿಸ್ರಲ್ಲ. ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಆಸೆಗೊಂದು ತುತ್ತು ಗೊತ್ತಾಸೆಗೊಂದು ತುತ್ತು ನಗುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ
ಅಂದವಿದೆ ನಮ್ಮ ನೆರಳಲ್ಲಿ ಅಂದವಿದೆ ಆನಂದವಿದೆ ನಮ್ಮಿ ಕರುಣಲ್ಲಿ ಸ್ವರ್ಗಕ್ಕೆ ಏಣಿ ಹಾಕು ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ. ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈಕಟ್ಟಿನ ಊಟವೇ ಈ ನಮ್ಮ ಮಾತು ಒಂದೇ ಮಾತಿನ ಧಾಟಿ ಒಂದೇ ಭಾವಕ್ಕೆ ಬೆಲೆ ಇಲ್ಲಿದೆ ಸಂತೋಷ ಅಂದರೆ ಗೊತ್ತ ಬಾಯಿಯಲ್ಲಿ ಹೇಳುವೆ ಅರ್ಥ ಅದು ನಮ್ಮ ಅಂಗೈಲಿದೆ ಅದು ಎಷ್ಟೋ ಕಲ್ಪನೆಯಿಂದ ಅದು ಎಷ್ಟೋ ಭಾವನೆಯಿಂದ ಈ ನಮ್ಮ ಹಾಡಾಗಿದೆ ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರ ಮನಸ್ಸನ್ನಿಟ್ಟು ಈ ಜೇನುಗೂಡಾಗಿದೆ ತಿರುಗಿದರು ಕಾಲದ ಗಡಿಯಾರ ಕೊನೆವರೆಗೂ ಉಳಿಯೋದೇ ನಮ್ಮಿ ಸಂಸಾರ ಆಕಾಶದಲ್ಲಿ ತಿರುಗು ಹೇ ಭೂಮಿಯ ಕಡೆ ತಿರುಗು ಎಲ್ಲಿಯೂ ನಮ್ಮ ಸಂಭ್ರಮ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಅಕ್ಕಿ ಗೂಡಿನಲ್ಲಿ ಕೈತುತ್ತಿನ ಊಟವೇ ಆಸೆ ಕೊಟ್ಟು ತುತ್ತು ಒತ್ತಾಸೆ ಕೊಟ್ಟು ತುತ್ತು ಅದುವೇ ನಮ್ಮ ಸೊತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏನು ಏನು ನಿನ್ನದಿಂದ ಬಂದ ಸಂಸಾರ ಇದು ಏನು ಏನು ನಿನ್ನದಿಂದ ಬಂದ ಸಂಸಾರ ಓ ಊಟ ಊಟ 3 ದಿನ ಪವ ಊಟ ಮಾಡ್ಯ ಮತ್ತೆ ಊಟ ಪತ್ರಿ ಬೇಕ ಏನು ಊಟ ಬೇಕು? ಚಾರ್ಲಿ ಮೈಸೂರು ಮುಲ್ಲಂಗಿ ಒಂದೇ ನೀವಿಬ್ಬರು ಊಟಕ್ಕೆ ಎಲ್ಲರನ್ನು ಕರೆದುಕೊಂಡು ಊಟಕ್ಕೆ ಹೋಗ್ರಿ. ನಮ್ಮ ಸಾವುಕಾರಪ್ಪರಿಗೆ ಇವಾಗ ತಾನೇ ಮದುವೆ ಆಗಿದೆ ತಾನೇ, ಅದಕ್ಕೆ ಎಲ್ರು ಯಾಕೆ ನಿಂತೀರಿ? ನಡ್ರಿ ಹೋಗೋಣ. ಹಿಂದಿನಿಂದ ಇವಳು ನನ್ನ ತಂಗಿ ಅಲ್ಲ, ನಿಮ್ಮ ಮಗಳೆಂದು ತಿಳಿದು ಏನೇ ತಪ್ಪು ಮಾಡಿದ್ರೆ ಸಹಿಸಿಕೊಂಡು ಹೋಗಿ. ಮಹೇಶ, ನನ್ನ ತಂಗಿ ಚಿಕ್ಕವಳು, ಅವಳನ್ನು ಕಾಪಾಡಿಕೊಂಡು ಹೋಗುವ ಭಾರ ನಿಮ್ಮನ್ನೇ ಕೂಡಿದೆ. ನನ್ನ ತಂಗಿಗೆ ಹರಿಸರಿ, ನನ್ನ ತಂಗಿಯನ್ನು ಎಂದೆಂದಿಗೂ ದೋಷಿಸಬೇಡ್ರಪ್ಪ. ನಿಮ್ಮ ಏನು ಹುಚ್ಚಪ್ಪ, ನಮ್ಮನ್ನು ಅಷ್ಟೊಂದು ಅಜ್ಞಾನಿಗಳೆಂದು ತಿಳಿದಿರುವೆ. ನೋಡು, ನಿನ್ನ ತಂಗಿಯ ಬಗ್ಗೆ ನೀನೇನು ಚಿಂತಿಸಬೇಡ. ನಿನ್ನ ತಂಗಿ ನಿನಗೆ ಪ್ರೀತಿಯ ತಂಗಿಯಾದರೆ ಅಂದ್ರೆ ತಾಯಿಯವಳಿ, ಮಗಳು ಅವಳಿ, ಸೊಸೆಯೂ ಅವಳಿ. ತಂಗಿ, ಕಣ್ಣೀರು ಹಾಕಬೇಡಮ್ಮ. ಹಿಂದಿನಿಂದ ನೀನು ನನ್ನ ಸತ್ತಲ್ಲಮ್ಮ, ಇವರ ಸತ್ತು. ಆ ಮನೆಯಲ್ಲಿ ಅತ್ತೆ ಇಲ್ಲಂದರೆ ಕತ್ತಲಾದ ಮನೆಯನ್ನು ಬೆಳಕು ಮಾಡಲಿಕ್ಕೆ ನೀನೇ ಬೆಳದಿಂಗಳಮ್ಮ. ಗಂಡ ಮಾವಂದರು ದೇವರೆಂದು ತಿಳಿದುಕೋ, ಅವರೇ ನಿನಗೆ ಆಸರಮ್ಮ. ಹುಟ್ಟಿದ ಮನೆಯಿಂದ ಮಗಳಾಗಿ ಹುಡಿಯಕ್ಕೆ ಹಾಕಿಕೊಂಡು ಬಂದು ಬಾಳಿ ಬದುಕಬೇಕೆನ್ನುವ ಗಂಡನ ಮನೆಯ ಹೊಸಲನ್ನು ನೀನು ಬಲಗಾಲಿಟ್ಟು ದಾಟಿ ಹಕ್ಕರೆ ಹರಿಗೆಣಂತೆ ನಕ್ಕು ನಲಿದು ತವರ ಮನೆ ತೀರ್ಥ ಪತಕೆಯನ್ನು ಆರಿಸಬೇಕಮ್ಮ. ನಿನ್ನ ಕಾಲಿಗೆ ಕೇಳು. ನೀನು ಮಾತಿನಂತೆ ನಡೆದುಕೊಳ್ತೇನೆ. ನಾನೆಂದಿಗೂ ತಪ್ಪು ಮಾಡಲಾರೆ, ನಾನೆಂದಿಗೂ ತಪ್ಪು ಮಾಡಲಾರೆ. ಇದು ಸತ್ಯ ಅಲ್ಲ. ತಂಗಿ ಕಟನಾಗ ನೀರ ತವರ ಸಂಯಮ ತವರ
ನಾವೆಲ್ಲರೂ ಹೋಗಿ ದುರ್ಗಾದೇವಿ ದರ್ಶನ ಪಡೆದುಕೊಳ್ಳೋಣಪ್ಪ. ಹೋಗೋಣ ನಡಿ. ನಮಗೆ ಹಣವಿಲ್ಲದ ಕಾರಣಕ್ಕಾಗಿ ಹಾಗೆ ಇರಲಿ. ಮತ್ತೆಮ್ಮೆ ಹೋದಾಗ ತೊಂದರಾಯಿತು. ಮೊದಲು ನನ್ನ ತಂಗಿಯನ್ನು ನೋಡಬೇಕು. ಮೊದಲು ನನ್ನ ತಂಗಿಯ ಮನೆಗೆ ಹೋಗಿ ಬರುತ್ತೇನೆ. ಹೇಗೆ ಮಾಮ, ಏನಾಯಿತು? ನನ್ನ ತಂಗಿ ಏನಾದರೂ ನಿಮಗೆ ತುತ್ತು ಮಾತನಾಡಿದ್ದಾಳೆ? ಹಾಗಿದ್ದರೆ ಹೇಳಿ, ಅವಳಿಗೆ ಸರಿಯಾಗಿ ಪಾಠ ಕಲಿಸುತ್ತೇನೆ. ಆ ಮಹಾತಾಯಿಯ ಪಾಠ ಕಲಿಸಲು ನಮ್ಮಂತ ಮನುಷ್ಯರಿಂದ ಸಾಧ್ಯವಿಲ್ಲಪ್ಪ. ಮಾಮ, ನನಗೊಂದು ತಿಳಿಯದಾಗಿದೆ ನಿಮ್ಮ ಮಾತಿನ ಅರ್ಥ. ವಿದ್ಯೆಯ ವಿಷಯನ್ನು ಹೇಳಿ. ನನ್ನ ತಂಗಿ ಮನೆಯಲ್ಲಿದ್ದಾಳೆ, ಅವಳನ್ನು ಕೇಳಿಬಿಡ್ತೇನೆ. ಇನ್ನೆಲ್ಲಿ ತಂಗಿಯಪ್ಪ, ಇನ್ನೆಲ್ಲಿ ತಂಗಿಯೋ? ಅಂದರೆ ನನ್ನ ತಂಗಿ ಸತ್ತು ಹೋದಳಪ್ಪ. ತಂಗಿ ಸತ್ತು ಹೋದಳೆಂದು ಸುಳ್ಳು ಹೇಳುತ್ತಿರುವೆ. ಆ ನಿಜ ಹೇಳು. ರಮೇಶ, ಸತ್ಯವಾಗಿ ಹೇಳುತ್ತೇನೆ. ನಾವಿಲ್ಲದ ಸಮಯದಲ್ಲಿ ಗಂಡ ಹೆಂಡರಿಬ್ಬರು ಮನೆಯಲ್ಲಿ ನಾನು ಗಂಟೆಗೆ ಹೋಗಿ ಮರಳಿ ಬಂದು ನೋಡುವಷ್ಟರಲ್ಲಿ ಸುಮಿತ್ರಾಯಣ ಮಹೇಶ ಕೈಗೆ ಪೊಲೀಸರು ಹಾಕಿರಬೇಕು. ಇದರ ಹಿನ್ನೆಲೆ ಏನನ್ನು ತಿಳಿಯಲಿಲ್ಲಪ್ಪ ರಮೇಶ, ತಿಳಿಯಲಿಲ್ಲ. ನೋ ನೋ ನೋ, ಸುಳ್ಳು ಸುಳ್ಳು, ಇದೆಲ್ಲ ಸುಳ್ಳು. ನನ್ನ ತಂಗಿ ಸತ್ತಿಲ್ಲ, ಸತ್ತಿಲ್ಲ. ಏನಾಗಿದಮ್ಮ ನಮ್ಮ ಬಾಳು? ಸಾಯುವಾಗ ನಿನಗೆ ಇದ್ದಪ್ಪ ಹಣ್ಣ ಸಹಾಯ ನೆನಪು ಬರಲಿಲ್ಲೇನಮ್ಮ? ನಮ್ಮೆಲ್ಲರನ್ನು ಮರೆತು ಹೊರೆಯಮ್ಮ ತಾಯಿ. ತಾಯಿ ತಂದೆ ಇಲ್ಲದ ತಪ್ಪಲೇನು? ಅವರ ಮನೆಯ ಗೀತೆ ತರುವೆ ನೀನೇ ತಾಯಿ ಎಂದು. ಆದರೆ ನೀನು ಸತ್ತು ಹೋದಕ್ಕೆ ಕೀರ್ತಿ ಬರಲಿಲ್ಲ. ಮಾಮ ಮಾಮ, ನೀವು ಮನುಷ್ಯರ ಅಲ್ಲಲ್ಲ, ರಾಕ್ಷಸರು. ಇದರಿಂದ ನನ್ನ ತಂಗಿಯ ಸಾವಿಗೆ ನೀವೇ ಕಾರಣ. ನಿಮ್ಮ ರುಂಡ ಮುಂಡದಿಂದ ಬೇರ್ಪಡಿಸ್ತೇನೆ, ತಿಳಿದುಕೋ. ತಂಗಿ 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 ಸುಮಿತ್ರ, ಎಲ್ಲಿರುವೆಯಮ್ಮ ತಂಗಿ ಸುಮಿತ್ರ? ಯಾರಮ್ಮ ಬಂದು ಮಗ ತೋರಿಸಮ್ಮ ತಾಯಿ. ನೀನಿಲ್ಲದೆ ಹುಚ್ಚನಂತೆ ಆಗಿರುವೆ ನಮ್ಮ ತಂಗಿ, ಹುಚ್ಚನಂತೆ ಆಗಿರುವೆ. ಚಿಕ್ಕ ಮಕ್ಕಳಾಡುವ ಗೊಂಬೆಯಂತೆ ನನ್ನ ಒಂದು ಗೊಂಬೆ ಮಾಡಿ ಜೀವಾತ್ಮ ತುಂಬಿ ಗೊಂಬೆಯಂತೆ ಕಿವಿಯ ಹೊರತು ಮನುಷ್ಯನಾಗಿ ಮಾಡಿ ನನಗೆ ತಮ್ಮ ತಂಗಿಯನ್ನು ಹಾಲು ಕುಡಿಯೋ ಹಸುದು ಸಲ್ಲು. ಹಾಗೆ ಕೈಯಿಂದ ಕಸಿದುಕೊಂಡಂತೆ ನನ್ನ ತಂಗಿಯನ್ನು ಕಸಿದುಕೊಂಡು ಹೋದೆ. ನಾ ಬಡವನಾದರೂ ಸಾಕಷ್ಟು ಕಲಿತು ನೌಕರಿಲ್ಲದೆ ಒದ್ದಾಡುತ್ತಿರು. ಒಂದು ವೇಳೆ ನನಗೆ PSI ನೌಕರಿ ದೊರೆಯುತ್ತೆಂದರೆ ನನ್ನ ತಂಗಿಯನ್ನು ಕೊಲೆ ಮಾಡಿದ ಕಟುಕರನ್ನು ಕೈ ಕಾಲು ಕತ್ತರಿಸಿ ಚೆಲ್ಲುತ್ತೇನೆ. ನನ್ನ ಮಹೇಶ ನಿರಪರಾಧಿ, ಅಪರಾಧಿ ಸ್ಥಾನದಲ್ಲೇ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಅವನನ್ನು ಹೇಗಾದರೂ ಮಾಡಿ ಹೊರಗೆ ತರಬೇಕೆ
ಏಕೆಂದರೆ ಈ ಬಡವನಿಗೆ ಯಾರು ಸಹಾಯ ಮಾಡಬೇಕಮ್ಮ, ಹೇಗೆ ಮಾಡಬೇಕೆನ್ನುವುದು ನನಗೆ ದಿಕ್ಕು ತೋಚಲಾಗಿದೆ. ನನಗೆ ಸಿಟ್ಟಿನ ಬರದಲ್ಲಿ ಮಾವನಿಗೆ ಬಾಯಿಗೆ ಬಂದಂತೆ ಬೈದು ಬಂದಿರು. ಹೇ ದೇವರೇ, ಎಲ್ಲಿರುವೆಯಪ್ಪ? ನನ್ನ ಜೀವನವನ್ನು ಈ ರೀತಿ ಪಾಠ ಸೋಸುವಂತೆ ಬರೆದಿದೆ. ನಗುತ್ತಿರುವ ಹೂವಿನಂತೆ ನನ್ನ ತಂಗಿಯನ್ನು ಚೂಟಿಕೊಂಡು ಹೋದೆ. ಫೈನಾನ್ಸಿನಲ್ಲಿ ಸಾಲ ತುಂಬಲಾಗದ ಈ ಬಡವ ಈ ಮನೆಯ ಶ್ರೀಮಂತರ ಕಾಲಿಡಿದು ಸಾಲ ತೀರಿಸಿದೆ. ಅದಕ್ಕೋಸ್ಕರ ಹಣ ತೀರಿಸಲು ಸಾಧ್ಯ ಇಲ್ಲ ಎಂದು ತಿಳಿದು ಹಾಳಾಗಿ ದುಡಿದು ಮುಟ್ಟಿಸುತ್ತೇನಪ್ಪ, ಹಾಳಾಗಿ ದುಡಿದು ಮುಟ್ಟಿಸುತ್ತೆ. ಯಾರು ಏನಿಲ್ಲ ಸಾವುಕಾರೆ. ಒಳಗೆ ಹೋಗಿ ಊಟ ಮಾಡಿಕೊಂಡು ಬೇಗ ಬನ್ನಿ. ಆಯ್ತು ಸಾವುಕಾರಿ. ಊಟ ಬೆಳೆದರೆ ತಾಟಿ ಓಡುವ ಈ ಬಡ ಕುಂಡಿ. ಇಲ್ಲಿ ಟೇಬಲ್ ಮೇಲೆ ದುಡ್ಡಿತ್ತಲ್ಲ, ಟೇಬಲ್ ಮೇಲೆ ದುಡ್ಡು ಅದೇ ದುಡ್ಡು ಎಲ್ಲಿ ಹೋಯ್ತೆ? ಕಾರಣದ ಕಾರಣ ನಾವು ನೋಡಿಲ್ಲ ಸಾವುಕಾರೆ. ನೋಡಿಲ್ಲ? ಹಾಗಾದರೆ ಇಲ್ಲಿಯ ಮಹೇಂದ್ರನಿಗೆ ಈ ಮಧ್ಯೆ ಬೇರೆ ಯಾರಾದರೂ ಬಂದಿದ್ದಾರೆ? ನಮಗೆ ಗೊತ್ತಿಲ್ಲ. ನೋಡಿಲ್ಲ ಸಾವುಕಾರೆ. ನೀವು ನೋಡಿಲ್ಲ? ಇಟ್ಟಿರುವ ದುಡ್ಡು ಮಾಯವಾಯ್ತೆ, ನಷ್ಟವಾಯ್ತೆ. ನಮಗೆ ಗೊತ್ತಿಲ್ಲ ಸಾವುಕಾರೆ. ಗೊತ್ತಿಲ್ಲ? ಗೊತ್ತು ಮಾಡುತ್ತೀರ ಮಕ್ಕಳೇ. ರಮ್ಯಾ, ಸಿದ್ಧ, ಒಳ್ಳೆ ಮಾತಿನಿಂದ ಕೇಳುತ್ತಿರುವೆ. ಸುಮ್ಮನೆ ಕತ್ತಿಟ್ಟಿರುವ ದುಡ್ಡನ್ನು ತಂದು ಕೊಟ್ಟು ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಎಡ ಬರೋದ್ರಲ್ಲಿ ಸಂದೇಹವಿಲ್ಲ. ನಾ ಇಳಿದಿರುವ ಅನ್ನದ ಸಾಕ್ಷಿಯಾಗಿ ನಾವು ಯಾವ ದುಡ್ಡನ್ನು ನೋಡಿಲ್ಲ. ಹಾಗಾದರೆ ದುಡ್ಡಲ್ಲಿ? ಹಾಗಾದ್ರೆ ದುಡ್ಡು ಎಲ್ಲಿ ಹೋಯ್ತು? ನಾನು ಇಟ್ಟ ದುಡ್ಡು ಮಾಯವಾಯ್ತು. ಇಲ್ಲ, ಸುಟ್ಟು ಭಸ್ಮವಾಯ್ತು. ಲೇ ಮಕ್ಕಳ, ನೀವು ಸುಳ್ಳು ಮಾಡಿದ್ದಾರೆ. ಆದರೆ ನಿಮ್ಮನ್ನು ಸುಟ್ಟು ಮೂಲಿ ಸಾಕ್ಷಿಗಂತ ಮಾಡಿಬಿಡ್ಬೇಕು. ಹಾಗೆ ಹಲೋ ಮಹೇಂದ್ರ, ನೀನೀಗ ಅರ್ಜೆಂಟ್ ಆಗಿ ಬಾ. ಏನು ರಾವ್ ಬಹದ್ದೂರ್, ಅರ್ಜೆಂಟು ಬಾ ಎಂದು ನನಗೆ ಫೋನ್ ಮಾಡಿದೆಯಲ್ಲ? ಏನು ಅನಾಹುತದಲ್ಲಿರಬಹುದೆಂದು ನನ್ನ ಬೈಕನ್ನು 100ರ ಸ್ಪೀಡಿನಲ್ಲಿ ತಂದೆ. ಇಲ್ಲಿ ನೋಡಿದರೆ ಇವರಿಬ್ಬರು ಊಟದ ಎಡೆ ಹಿಡಿದಿದ್ದಾರೆ. ನೀನು ನೋಡಿದರೆ ಪುರಾಣ ಹೇಳ್ತೀಯ. ಹೇಳುತ್ತಿರುವುದು ಪುರಾಣವಲ್ಲ ಮಹೇಂದ್ರ, ನಿಜ ಸಂಗತಿ. ನಾನು ಟೇಬಲ್ ಮೇಲೆ ದುಡ್ಡಿಟ್ಟು ಹೊರಗೆ ಹೋಗಿ ಬರೋದ್ರೊಳಗಾಗಿ ಆ ದುಡ್ಡೆ ಮಯ ಮಾಡಿದ್ದಾರೆ ಈ ಬಡ ಕುಂದಿಗಳು. ನಾನೆಷ್ಟು ವಿನಯದಿಂದ ಕೇಳಿದ್ರು ಮಾಯ ಬಿಡುತ್ತಿರಲಿಲ್ಲ. ಅದಕ್ಕಾಗಿ ನಿನ್ನನ್ನು ಬರೆಯಲು ಬಾಯಿ ಬಿಡಿಸು. ತಾನೇ ಮಿಸ್ಟರ್ ರಾವ್ ಬಹದ್ದೂರ್, ಪ್ರಾಮಿಸ್ ಮಾಡಿ ಹೇಳೋ, ನಿನ್ನ ದುಡ್ಡು ಹೋಗಿರುವುದು ಸತ್ತರೆ. ದುಡ್ಡಾಗಿರೋದು ಸತ್ತ. ಏಯ್, ನಿನ್ನ ಹೆಸರೇನು? ರಮೇಶ್. ನಿನ್ನದು? ನಿಮ್ಮಿಬ್ಬರ ಜೀವ ಈ ಭೂಮಿ ಮೇಲೆ ಬದುಕಬೇಕೆನ್ನುವ ಆಸೆ ಇದ್ದರೆ ನಿಜ ಮಗಳಿರಿ. ಸತ್ಯವಾಗಲೂ ಹೇಳ್ತೇನೆ, ನಾವು ಹಣ ಕದ್ದಿಲ್ಲ, ನಾವು ಹಣ ನೋಡಿಲ್ಲ, ನಾವು ಅಂತ ಏಸಿಗೆ ಕೆಲಸ ಮಾಡುವರಲ್ಲ. ಇದು ಸತ್ಯ.
ರಾವ್ ಬಹದ್ದೂರ್ ತಾಯಿಯ ಚಾಟಿಯನ್ನು ಕಳ್ಳತನ ಮಾಡುವುದು ಅಷ್ಟೊಂದು ಸುಲಭವಲ್ಲೇ ಮಂತ್ರಿಗಳೇ. ಕೊನೆಯ ಸುಲಿಗೆ ಕಳ್ಳತನ ಮಾಡಲೆಂದು ಬ್ರಹ್ಮಯ್ಯ ಮಹೇಂದ್ರನಿಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟು ಕಳಿಸಿರುವಾಗ ಅದು ನಿಮಗೆ ಸಲ್ಲದು. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಿಜ ಮಾಡಲೇ. ಸಾವುಕಾರಿ, ನಾವು ಕಾಣದ ಕಾಸನ್ನು ಕಂಡಿದ್ದೇವೆ ಎಂದು ಹೇಗೆ ಹೇಳಿದಿರಿ? ನಾನು ಹಿಡಿದಿರುವ ಅನ್ನದ ಸಾಕ್ಷಿಯಾಗಿ ಹೇಳುತ್ತೇನೆ, ನಾವು ಯಾವ ದುಡ್ಡನ್ನು ನೋಡಿಲ್ಲ ಸಾವುಕಾರಿ. ಮಣ್ಣಾಗಲೇ ಕರಿಕರದಿಂದ ಕೇಳಿದರೆ ನಿಮ್ಮ ಬಾಯಿನಲ್ಲಿ ಅವರ ಬರುವುದಿಲ್ಲ. ಇಲ್ಲಿ ತಗೊಂಡು ನಿಮ್ಮ ಮೈ ಚರ್ಮ ಬೆಚ್ಚುವ ಹಚ್ಚಿನ ಚಾಟೆ ಹೇಗೆ ನಿಜವರ ಬೀಳುತ್ತದೆ ಎಂದು. ಲೇ ಮುದಿಯ, ಇಂಥ ವಯಸ್ಸಿನಲ್ಲಿ ಕೆಲಸ ಮಾಡಲಿಕ್ಕೆ ನಾಚಿಕಾಗಳಲ್ಲಿ ಲೆಕ್ಕ ನಡೀತಾರ. ಹೊಡೆಯಬೇಡಿ ಸಾವುಕಾರಿ, ನಾನು ನಿಮಗೇನಾದ್ರೂ ತಪ್ಪು ಮಾತನಾಡಿ ಅಲ್ಲೇ ನೀನಾದರೂ ನಿಜ ಬಾಯಿ ಬಿಡು. ನಿನಗೆ ಈ ಶಿಕ್ಷೆ ಮಾಡುತ್ತಿತ್ತು. ಸತ್ಯವಾದ ನನ್ನ ಎತ್ತ ತಂದೆ ತಾಯಿಗೂ ನಾವು ಹಣ ಕಟ್ಟಿಲ್ಲ. ನಾವು ಅಂತ ಏಸಿಗೆ ಕೆಲಸ ಮಾಡುವವರಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದರು ಅಂತ ಏಸಿಗೆ ಕೆಲಸ ಮಾಡುವವರಲ್ಲ. ಸತ್ಯ 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 ಅಂತ ಸತ್ಯ ಚಂದ್ರನೇ ಸುಡು ಗಾಡಿ ಸೇರಿರುವಾಗ ನೀವು ಈ ಮಹೇಂದ್ರನ ಸೇರಿಗೆಲವಾಗುವಿರಲೇ. ನಮ್ಮ ಹೆಣ ಬಿದ್ದರೂ ಚಿಂತೆ ಇಲ್ಲ, ಸುಳ್ಳಾಡುವುದಿಲ್ಲ. ಸತ್ಯವಾದ ಮಾತಿದ್ದರೆ ಆ ಶಿವ ನಮ್ಮನ್ನು ಕಾಪಾಡಿಯೇ ಕಾಪಾಡುತ್ತಾನೆ. ಶಿವ ಬಂದು ಕಾಪಾಡುತ್ತಾನೆ. ಎಲ್ಲಿರುವಲ್ಲೇ ನಿಮ್ಮ ಶಿವ? ನಿಮ್ಮಂತ ಕಳ್ಳರನ್ನು ಕಾಪಾಡಲಿಕ್ಕೆ ಬಂದರೆ ತಮಗೂ ಈ ಚಾಟಿನ ಏನು ಬೀಳ್ತದೆನ್ನುವುದು ಅವನಿಗೆ ಗೊತ್ತಿಲ್ಲವೇ? ಶಿವ ಬರುವುದರೊಳಗಾಗಿ ನಿಮ್ಮ ಪ್ರಾಣ ಉಳಿದರೆ ಬಚಾವಾದ, ಇಲ್ಲದಿದ್ದರೆ ಏನವಾದಂತೆ. ಕಣ್ಣು ತೆರೆದು ನೋಡಲೇ ಲುಚ್ಚ ಅರ್ಜುನ. ಮೊನ್ನೆ ಒಂದು ಹೆಣ್ಣಿನ ಮಾನಭಂಗ ಮಾಡುತ್ತಿರುವ ಒಂದು ಹೆಣ್ಣಿನ ಮಾನ ಕಾಪಾಡಿದ ಕಲಿಯುಗದ ಕೃಷ್ಣನೊಬ್ಬ. ನಿಮ್ಮಂತ ಪುಡಾರಿಗಳಿಗೆ ಒಂದು ಬುದ್ಧಿ ಕಲಿಸುವಷ್ಟು ಧೈರ್ಯ ಇದೆ. ನೋಡು, ನಾನು ಕಲಿಯುಗದ ಪುರುಷ. ಇದು ನಮ್ಮ ಪರ್ಸನಲ್ ವಿಷಯ. ಇದರಲ್ಲಿ ನೀನು ತಲೆ ಹಾಕಬೇಡ. ನೀನು ರೌಡಿನೂ ಇರಬಹುದು, ಗುಂಡನೂ ಇರಬಹುದು. ಆದರೆ ನಾನು ಎಲ್ಲ ಗ್ಯಾಂಗ್ಗಳಿಗೆ ತರಬೇತಿ ಕೊಟ್ಟ ಗ್ಯಾಂಗ್ ಲೀಡರ್ ಮ್ಯಾನ್. ಅದಕ್ಕಾಗಿ ಯಾವ ಕೆಲಸಕ್ಕೂ ಹಿಂದಿರುವ ಧರ್ಮ ನನ್ನಲ್ಲಿಲ್ಲ. ಅದಕ್ಕೆ ನನಗೆ ಮರಣರ್ ಮಹೇಂದ್ರನೆಂದು ಬಿರುದು ಸಿಕ್ಕಿತ್ತು. ಅಂದರೆ ನೀನು ಗಂಡುಗಳೇ ನೀನಾದರೆ ಹೇಗೆ ನೆಚ್ಚಿದೆ ನಿನ್ನ ಕಂಬದ ಮಾತಿಗೆ. ಮನೆ ಮನೆ ತಿರುಗಿ ಮುಸಿರಿ ತಿನ್ನುವ ನಾಯಿ ನೀನು ಕಂಗಟ್ಟವಳಿಯ ರಾಬದು. ಯಾವನ ಒಂದು ಇಲಿ ಬಂದಿದೆ ನೋಡುವಾರೋ? ನೋಡ್ತಾ ಇದ್ದೀನಿ. ಹೌದು, ಯಾಕೆ ಬಂದೆ? ಇವನೇನು ನಿನ್ನ ಸಂಬಂಧಿಕರೇ? ಇವನೇನು ನಿನ್ನ ಚಿಕ್ಕಪ್ಪನ? ಇವನು ನಿನ್ನ ಅಪ್ಪನ? ಇವರಿಬ್ಬರನ್ನು ಕಾಪಾಡಲು ಬಂದಿರುವೆ. ಅವರು ಕಟ್ಟಿರುವ ದುಡ್ಡನ್ನು ಕಟ್ಟಿ ಕರೆದುಕೊಂಡು ಹೋಗುವ ರಾಮದೂರ್ ದಮ್ಮಿದೆ
ಬಂದಿದೆ. ರಾಮದೂರ್, ಇವನ ಪ್ರಾಣವನ್ನು ಯಮ ಲೋಕಕ್ಕೆ ಕಳಿಸು. ಇವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಇತರರು ಹಂದಿಗಳಿಗೆ ಉಣಬಡಿಸು. ಲೇ ಅರ್ಜುನ, ಹೋಗಿ ಹೇಳು ನಿನ್ನ ಇಷ್ಟ ಬಿದ್ದವರಿಗೆ ನಾನು ಬಂದು ಬಿಟ್ಟೆ ಎಂದು. ಈಗ ಹೇಳಲೇ ಆಪತ್ತಿನಲ್ಲಿ ಇರುವವರನ್ನ ಕಾಪಾಡಲು ಬಂದಿರುವ ಅರ್ಜುನ ನೀನು. ಈಗ ನಿನ್ನ ಯಾರು ಕಾಪಾಡುತ್ತಾರೆ? ಅವರು ಮಾಡಿದ ತಪ್ಪಿಗಾಗಿ ನಿನಗೆ ಶಿಕ್ಷೆ ಅನುಭವಿಸುತ್ತಾರೆ. ಸಾವುಕಾರಿ, ಅವರೇನು ಹೊಡೆಯಬೇಡಿ. ಪಾಪ ಅವರೇನು ಮಾಡಿದ್ದಾರೆ? ನಮಗೆ ಶಿಕ್ಷೆ ಆಗುತ್ತಿರುವುದನ್ನು ಕಂಡು ಕಾಪಾಡು ಬಂದವರನ್ನು ಈ ತರ ಅನ್ಯಾಯ ಮಾಡಬಾರದು ಸಾವುಕಾರಿ. ಅನ್ಯಾಯ, ಅನೀತಿ, ಅಧರ್ಮ, ಸತ್ಯವಾಗಿ ಮಾಡುವ ನೀನು ಸತ್ಯವಂತನಲ್ಲವೇ? ಹಾಗಿದ್ದರೆ ಕತ್ತಿರುವ ದುಡ್ಡನ್ನು ಸುಮ್ಮನೆ ಕೊಟ್ಟು ಬಿಡು. ಲೇ ರಾಬಹದ್ದೂರ್, ಲೇ ರಾಬಹದ್ದೂರ್ ಅಂದೆ ಲೇ ಸಕ್ಕಿನ ಗೋಳೆ. ನಾಡಿಗಳ ಹರಿಯುತ್ತಿರುವ ರಕ್ತವನ್ನು ನಿಲ್ಲಿಸುವಷ್ಟು ಶಕ್ತಿ ರಾಬಹದ್ದೂರಿನ ಮಗನೇ. ಲೇ ರಾಬಹದ್ದೂರ್, ಬಂಡನೆಂದು ಸೊಂಟ ಮುರಿದುಕೊಳ್ಳಬೇಡ. ಸುಮ್ಮನೆ ನನಗೆ ಬಿತ್ತು ಕೈ ಬಿತ್ತ ಬಿತ್ತೇನೆ. ಅದರ ಸರಿಪಡೆಯಲ್ಲ, ನಿಮ್ಮೆಲ್ಲರ ಮೈ ಧರ್ಮವನ್ನು ಬಿತ್ತುತ್ತೇನೆ ಮಕ್ಕಳೇ. ರಾಬಹದ್ದೂರ್, ಮೈ ಚರ್ಮ ಸುಳಿಯುವಷ್ಟು ದಮ್ಮನೆ